ಹೊಗಳ್ತಾ ಇದ್ರು ಲೈಕ್ ಈ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಖಡಕ್ ವಿಲನ್ ಸಿಕ್ಕಿದ್ದಾನೆ. ನಿಮ್ಮ ಪರ್ಫಾರ್ಮೆನ್ಸ್ ಆಗಲಿ, ನಮ್ಮ ಟೋನ್ ಆಗಲಿ, ನನ್ನ ಡೈಲಾಗ್ ಡೆಲಿವರಿ ಆಗಲಿ ಎಲ್ಲ ಲೈಕ್ ಅಬೌವ್ ದ ಮಾರ್ಕ್ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ನನಗಿದೆಲ್ಲ ಈಗಲೂ ನಂಬೋಕ್ಕಾಗ್ತಾ ಇಲ್ಲ. ಇದು ಲೈಕ್ ಅಷ್ಟು ಚೆನ್ನಾಗಿ ಮಾಡಿದ್ದೇನೆ ನಾನು ಅಂತ ನನಗೆ ಡೌಟ್ ಆಗ್ತಾ ಇದೆ. ಬಟ್ ದೊಡ್ಡವರೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರೋ ನಟರು ಎಲ್ಲ ಬಂದಿದ್ದಾರೆ ಇಲ್ಲಿಗೆ. ಅವರೆಲ್ಲರೂ ಆ ಥರ ಪ್ರಶಂಸೆ ಕೊಡೋವಾಗ ಅದು ನಿಜಾನೇ ಇರಬೇಕು. ಸೊ ಇದಕ್ಕೆ ಕಂಪ್ಲೀಟ್ ಕ್ರೆಡಿಟ್ ನಾನು ನಮ್ಮ ಡೈರೆಕ್ಟರ್ ಚೇತನ್ ಜೈರಾಮ್ ಸರ್ಗೆ ಕೊಡ್ತೀನಿ. ಏನಕ್ಕೆ ಅಂದರೆ ಅವರು ಪಿನ್ ಟು ಪಿನ್ ರೈಟ್ ಫ್ರಮ್ ಒಂದು ಕಣ್ಣು ಮಿಟಿಕ್ಸೋದ್ರಿಂದ ಹಿಡಿದು ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನನ್ನ ಟೋನ್ ಆಗಿರ್ಬೋದು, ಆ ಗ್ರಾಫು, ನನ್ನ ಕಾಸ್ಟ್ಯೂಮು ಎಲ್ಲ ಅವ್ರು ಡಿಸೈನ್ ಮಾಡಿರೋದು, ಅವ್ರು ನಮ್ಮ ಟ್ರೈನ್ ಮಾಡಿರೋದು. ಆಲ್ಮೋಸ್ಟ್ ಲೈಕ್ 2 ವರ್ಷ ಇದರಲ್ಲಿ ವರ್ಕ್ಶಾಪ್ಸ್ ಮಾಡಿಸಿದ್ದಾರೆ ಅವರು. ಸೊ ಇವತ್ತು ಅಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಅದಕ್ಕೆ ಚೇತನ್ ಜೈರಾಮ್ ಅವರೇ ಕಾರಣ. ಆ್ಯಂಡ್ ನಮ್ಮ ಡಾಲಿ ಸರ್ ಅವ್ರಿಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅದು ನನಗೆ ಈಗಲೂ ಗೊತ್ತಾಗ್ತಾ ಇಲ್ಲ. ಅವ್ರು ಯಾವಾಗಲೂ ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ನಾನು ಯಾವತ್ತೂ ಅವ್ರ ಹತ್ರ ಹೋಗಿ ನಾನು ಬಡವ, ನನ್ನ ಹತ್ರ ದುಡ್ಡಿಲ್ಲ, ನನಗೆ ಆಪರ್ಚುನಿಟಿ ಕೊಡಿ ಅಂತ ನಾನೇನು ಕೇಳ್ಕೊಂಡಿಲ್ಲ. ಸೊ ಅವರೇ ನನ್ನ ಗುರುತಿಸಿದ್ರು. ಇವನ ಹತ್ರ ಟ್ಯಾಲೆಂಟ್ ಇದೆ, ಇವ್ನಿಗೆ ಅವಕಾಶ ಕೊಟ್ಟರೆ ಇವ್ನು ಚೆನ್ನಾಗಿ ಮಾಡ್ತಾನೆ ಅಂದ್ಬಿಟ್ಟು ನೆಸೆಸಿಟಿ ಪ್ಲ್ಯಾನ್ಸ್ ಎಲ್ಲ ನನಗೆ ಹೇಳಿದರು. ಒಂದು ಸ್ಮಾಲ್ ಟಿಪ್ಸ್ ಕೊಟ್ಟರು. ಹೊಯ್ಸಳ ಮೂವಿಲಿ ಫಸ್ಟ್ ಟೈಮ್ ಅವ್ರನ್ನ ಭೇಟಿಯಾಗಿದ್ದೆ ನಾನು. ಸೊ ಅಲ್ಲಿ ಅವ್ರು ನನಗೆ ಹೇಳಿದ್ರು, ನಿನ್ನ ಸರ್ಟನ್ ಟ್ರೈನಿಂಗ್ ನಿನ್ಗೆ ಬೇಕೇ ಬೇಕು, ತಗೋ, ಪ್ರಾಕ್ಟೀಸ್ ಮಾಡು, ಒಂದಲ್ಲ ಒಂದು ದಿವಸ ನಿನಗೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಗೈಡ್ ಮಾಡಿ ನನ್ನ ಬೆಳೆಸಿದ್ರು. ಈಗ ಈ ಮಟ್ಟಕ್ಕೆ ಬರ್ತಾ ಇದೆ, ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಫಸ್ಟ್ ಕಾರಣ ಅವರೇ. ಅದು ಬಿಟ್ಟು ನನ್ನ ಇಂಡಸ್ಟ್ರಿಗೆ ಕರ್ಕೊಬಂದಿದ್ದು ನನ್ನ ಅರ್ಜುನ್ ಮಾಸ್ಟ್ರು. ಅವರೇ ಲಕ್ಕಿಲಿ ಈ ಸಿನಿಮಾ ಲೀಡಾಗಿ ಮಾಡ್ತಾಯಿದ್ದೀನಿ. ಅದೇ ಸಿನಿಮಾಲಿ ಅದೇ ಅರ್ಜುನ್ ಮಾಸ್ಟ್ರು ನನಗೆ ಸ್ಟಂಟ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಸೊ ಫಸ್ಟ್ ಸಿನಿಮಾ ಅನ್ನೋದ್ರ ಒಳಗಡೆ ಕರ್ಕೊಬಂದಿದ್ದು ಅರ್ಜುನ್ ಮಾಸ್ಟ್ರೇ. ಬಾ ನಿಂಗೇನೋ ಒಂದು ಮಾಡ್ಸೋಣ ಅಂತ ಒಂದು ಸಿನಿಮಾಲಿ ಕರ್ಕೊಬಂದರು. ಇದೆಲ್ಲ ಆಗಲ್ಲಪ್ಪ, ನೀನು ತುಂಬ ಟ್ರೈನಿಂಗ್ ತಗೋಬೇಕು ಅಂದ್ಬಿಟ್ಟು ಅವ್ರದ್ದೇ ಸ್ಟುಡಿಯೋ ಇತ್ತು, ಪೊಪಾಯ್ ಸ್ಟುಡಿಯೋ ಅಂತ. ಆ ಸ್ಟುಡಿಯೋಲಿ ಸ್ಟಂಟ್ ಟ್ರೈನಿಂಗ್ ಎಲ್ಲ ಮಾಡಿಸ್ತಾಯಿದ್ರು. ಪ್ರತಿಯೊಂದು ಸಿನಿಮಾಲು ಅವ್ರು ಯಾವ್ದ್ಯಾವ್ದು ಡೈರೆಕ್ಟ್ ಮಾಡ್ತಾಯಿದ್ರು ಅದಕ್ಕೆಲ್ಲ ಕರ್ಕೊಂಡೋಗಿ ತೋರಿಸ್ತಾಯಿದ್ರು. ಒಂದು ಸರ್ಟನ್ ಲೆವೆಲ್ ರೀಚ್ ಆದಮೇಲೆ ಅವರೇ ನನ್ನ ಕೈ ಬಿಟ್ಬಿಟ್ರು. ನಿನ್ನ ಬೇಡ, ನಿಂದು ಬೇರೆ ಲೆವೆಲ್ ಇದೆ, ನಿನ್ನ ಕಾಯಿ ಆಪರ್ಚುನಿಟೀಸ್ಗೆ ಅಂತ. ಆ ಟೈಮ್ ಬಂದಿದ್ದೆ ನನಗೆ ಡಾಲಿ ಪಿಕ್ಚರ್ಸಿಂದ ಕರೆ. ಸೊ ಅಲ್ಲಿಂದ ಈ ಯೂನಿವರ್ಸಿಟಿಗೆ ಜಾಯ್ನ್ ಆದೆ ನಾನು, JC ದ ಯೂನಿವರ್ಸಿಟಿ ಅನ್ನೋದಕ್ಕೆ. ಆ ಯೂನಿವರ್ಸಿಟಿಗೆ ಹೆಡ್ ಮಾಸ್ಟ್ರು ನಮ್ಮ ಚೇತನ್ ಜೈರಾಮ್ ಹೇಳಿದ್ನಲ್ಲ, ಅವ್ರಿಗೆ ಹೆಂಗೆ ಬೇಕೋ ಹಂಗೆ ನನ್ನ ಟ್ರೈನ್ ಅಪ್ ಮಾಡಿ ಇವತ್ತು ಈ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಕಾರಣ ಆಗಿದ್ದಾರೆ. ಸೊ ಇದ್ರ ಜೊತೆ ಲಾಸ್ಟ್ ಪರ್ಸನ್ ಟು ಥ್ಯಾಂಕ್ ಅಂದರೆ ನಮ್ಮ ಪ್ರಖ್ಯಾತ್ ಸರು. ಸೊ ಅವ್ರು ನನಗೆ ಹೋದ ಕಡೆ ಎಲ್ಲ ಶೂಟಲ್ಲಾಗಿರಲಿ, ಪ್ರೀ ಶೂಟ್, ಪೋಸ್ಟ್ ಶೂಟ್ ಎಲ್ಲೇ ಆಗಿದ್ರು ಈಕ್ವಲ್ ಲವ್, ಈಕ್ವಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಅವ್ರಿಗೆ ಸಿಗೋ ಪ್ರೀತಿ ಎಲ್ಲದರಲ್ಲೂ ನನಗೂ ಶೇರ್ ಕೊಟ್ಟಿದ್ದಾರೆ. ಸೊ ನಾನು ನಮ್ಮ ಮನೆ ದೇವರು ಈಶ್ವರ, ಶಿವನ ಭಕ್ತರು ನಾವು. ಸೊ ಪ್ರಾಬಬ್ಲಿ ಶಿವನೇ ಹೆಲ್ಪ್ ಮಾಡಿದ್ದಾನೆ ಅನಿಸುತ್ತೆ. ಲೈಕ್ ತ್ರಿನೇತ್ರ ಅಂತಾರೆ. ಸೊ ನನಗೆ ಆ ಥರ ತ್ರಿಮೂರ್ತಿಗಳು ಯಾರು ಅಂದರೆ ನಮ್ಮ ಡಾಲಿ ಸರು, ಚೇತನ್ ಸರು, ಪ್ರಖ್ಯಾತ್ ಸರು, JC ದ ಯೂನಿವರ್ಸಿಟಿಗೆ. ಸೊ ಇವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಗೇನ್ ನನ್ನ ಕೈಲಿ ನಂಬೋಕ್ಕಾಗ್ತಾ ಇಲ್ಲ, ಚೆನ್ನಾಗಿ ಮಾಡಿದ್ದೀನಿ ಅಂದರೆ ಥ್ಯಾಂಕ್ ಯು ಸೋ ಮಚ್.